PTCL ಕಾಯ್ದೆಯ ಅಡಿಯಲ್ಲಿ ನಿವೇಶನಗಳು ಬರುತ್ತಾ ಅಥವಾ ಪರಿವರ್ತನೆ ಮಾಡದಂಥ ಕನ್ವರ್ಷನ್ ಲ್ಯಾಂಡ್ ಇದು ಅದರ ಅಡಿಯಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. PTCL ಕಾಯ್ದೆ ಆದ ನಂತರದಲ್ಲಿ ಅದರ ಅಡಿಯಲ್ಲಿ ಮಂಜೂರಾದಂಥ ಜಮೀನುಗಳು PTCLನ ಅಡಿಯಲ್ಲಿ ಬರುತ್ತೆ. ಸೊ ಹಾಗೆಯೇ ನಿವೇಶನಗಳು SC/STಗೆ ಏನು ಮಂಜೂರಾದಂಥ ನಿವೇಶನಗಳಿರುತ್ತೆ ಅಥವಾ ಜಮೀನು ಮಂಜೂರಾದ ನಂತರದಲ್ಲಿ ಅವರು ಅದನ್ನು ಕನ್ವರ್ಷನನ್ನು ಮಾಡಿ ಮಾರಾಟ ಮಾಡಿದರೆ, ನಿವೇಶನಗಳನ್ನಾಗಿ ಮಾಡಿದರೆ ಅಥವಾ ರೆವಿನ್ಯೂ ಸೈಟ್ಗಳಾಗಿ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಈ ಪೂರ್ತಿ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇದಾಗಿ PTCL ಅಂದರೆ PTCL ಕಾಯ್ದೆ 1978ರಲ್ಲಿ ಇದು ಜಾರಿಗೆ ಕರ್ನಾಟಕದಲ್ಲಿ ಬಂದಿರುತ್ತೆ. ಈ ಕಾಯ್ದೆಯ ಅನ್ವಯ ಅಂದರೆ ಈ ಕಾಯ್ದೆಯ ಸೆಕ್ಷನ್ 4ರ ಅನ್ವಯ ಯಾವುದೇ ಒಂದು ಸ್ವತ್ತನ್ನು ಸರ್ಕಾರದ ಅನುಮತಿ ಇಲ್ಲದೆ ಪರಭಾರೆ ಮಾಡಬಾರ್ದು. ಆ ರೀತಿಯಲ್ಲಿ ಪರಭಾರೆ ಮಾಡಿದರೆ ಮತ್ತು ಸೆಕ್ಷನ್ 4ರ ಮಂಜೂರಾತಿಯ ಷರತ್ತುಗಳೇನಿದೆ ಅದನ್ನು ಉಲ್ಲಂಘನೆ ಮಾಡಿದರೆ ಅಂಥ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ, ಮಾರಾಟ ಏನಾಗಿರುತ್ತೆ, ಅದು ನಲ್ ಆ್ಯಂಡ್ ವೈಡ್ ಆಗಿರುತ್ತೆ. ಸೊ ಸೆಕ್ಷನ್ 5ರ ಅಡಿಯಲ್ಲಿ ಆ ರೀತಿ ನಲ್ ಆ್ಯಂಡ್ ವೈಡ್ ಆದಂಥ ಟ್ರಾನ್ಸಾಕ್ಷನ್ಸು ಏನಿರುತ್ತೆ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಮೂಲ ಮಂಜೂರುದಾರರು ಅಥವಾ ಅವರು ಇಲ್ಲದಂಥ ಪಕ್ಷದಲ್ಲಿ ಅವರ ಕಾನೂನುಬದ್ಧ ವಾರಸುದಾರ ಏನಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೆಕ್ಷನ್ 5 ಅದರಲ್ಲಿ ನಮೂದನ್ನು ಮಾಡಲಾಗಿದೆ. ಇದರ ಒಂದು ಅನ್ವಯ ತಗೋಬೋದಾಗಿದೆ. ಹಾಗೆ ಇತ್ತೀಚೆಗೆ ಒಂದು ಅಮೆಂಡ್ಮೆಂಟನ್ನು ಕರ್ನಾಟಕ ಸರ್ಕಾರ ಈ ಒಂದು ಕಾಯ್ದೆಗೆ ತಂದಿದ್ದು, ಅದರ ಪ್ರಕಾರ ಕಾಲಮಿತಿ ಅಂದರೆ ಯಾವಾಗಲಾದರೂ ಅದ್ರ ಮಾರಾಟ ಆಗಿರಲಿ, ಮಂಜೂರಾತಿ ಯಾವಾಗಲಾದರೂ ಆಗಿರಲಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಸೆಕ್ಷನ್ 5 ಸಬ್ ಕ್ಲಾಸ್ C ಅದನ್ನು ನಮೂದು ಮಾಡಲಾಗಿದೆ. ಸೊ ಹಾಗಾಗಿ ಇಲ್ಲಿ ಜಮೀನುಗಳು ಮಾರಾಟ ಆದರೆ ಅಥವಾ ಮಂಜೂರಾಗಿದ್ದರೆ, ದರಖಾಸ್ತಾಗಿ ಮಂಜೂರಾಗಿದ್ದರೆ ಅದು PTCL ಅಂಡರ್ನಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ SC/ST ಪ್ರವರ್ಗ ಅಥವಾ ಆ ಒಂದು ವರ್ಗದವರಿಗೆ ನಿವೇಶನಗಳು ಮಂಜೂರಾಗಿದ್ದರೆ ಅಂಥ ನಿವೇಶನಗಳು ಅವರಿಂದ ಪಡ್ಕೊಳ್ಳೋದಾದರೆ ಇದು PTCL ಅಡಿಯಲ್ಲಿ ಬರುತ್ತಾ ಅಂತ ನೋಡೋದಾದರೆ, PTCL ಕಾಯ್ದೆ ಏನಿದೆ ಇದು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಯಾವುದನ್ನು ಹೇಳೋದಿಲ್ಲ. ಸೊ ಆದರೆ ಜಮೀನಿಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳಿರುತ್ತೆ. ಸೊ ಹಾಗಾಗಿ ನಿವೇಶನಗಳಿಗೆ PTCL ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಬೋದಾಗಿರುತ್ತೆ. PTCL ಕಾಯ್ದೆ ಈ ಒಂದು ಹಂತದಲ್ಲಿ PTCL ಕಾಯ್ದೆಯ ಉದ್ದೇಶವನ್ನು ನೋಡಬೇಕಾಗಿರುತ್ತೆ. PTCL ಕಾಯ್ದೆಯನ್ನು ತಂದಿರುವಂಥದ್ದು ಯಾರು ಬಡವರಿರ್ತಾರೆ, ರೈತರಿರ್ತಾರೆ, ಅದು SC/ST ಒಂದು ಪಂಗಡ ಅಥವಾ ಪ್ರವರ್ಗದಲ್ಲಿ ಇರ್ತಾರೆ, ಅಂಥವರಿಗೆ ಜಮೀನನ್ನು ನೀಡುವ ಮತ್ತು ಅದನ್ನು ಅವರು ಉಳಿಸ್ಕೊಂಡು ಅದರಿಂದ ಜೀವನವನ್ನು ನಡೆಸ್ಕೊಂಡು ಅವರ ಒಂದು ಆರ್ಥಿಕ ಒಂದು ಸುಧಾರಣೆಯನ್ನು, ಸಾಮಾಜಿಕ ಸುಧಾರಣೆಯನ್ನು ಮಾಡಿಕೊಳ್ಳೋ ಒಂದು ಉದ್ದೇಶಕ್ಕಾಗಿ ಅದು ಅವರ ಬಳಿಯೇ ಇರಬೇಕು. ಯಾವುದೋ ಒಂದು ಸಣ್ಣ ಒಂದು ಅಂಶಗಳನ್ನು ಇಟ್ಕೊಂಡು ಅದು ಮಾರಾಟ ಆಗಬಾರ್ದು, ಬೇರೆಯವರ ಪಾಲಾಗಬಾರ್ದು, ಅಥವಾ ಹಣಕಾಸು ಇರುವಂಥವರ ಪಾಲಾಗಬಾರ್ದು, ಅಥವಾ ಬೇರೆ ಯಾವುದೋ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ಅಂಥವರ ಒಂದು ಪಾಲಾಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ಇರಲಿ ಅನ್ನೋ ಒಂದು ಈ ಸ್ವತ್ತು ಉಳ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕರ್ನಾಟಕ ಸರ್ಕಾರ PTCL ಆ್ಯಕ್ಟ್ 1978 ಜಾರಿಗೆ ತಂದಿರುವಂಥದ್ದು. ಸೊ ಇಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ಈ ಒಂದು ಕಾಯ್ದೆ ಇರೋದರಿಂದ ಇದು ನಿವೇಶನಗಳಿಗೆ, ಸೈಟ್ಗಳಿಗೆ ಅನ್ವಯ ಆಗೋದಿಲ್ಲ ಅಂತ ನೋಡ್ಬೋದು. ಸೊ ಎರಡನೇದಾಗಿ ಮಂಜೂರಾಗಿರುವ ಜಮೀನನ್ನು ಅವರೇ ಏನಾದರೂ ಅಂದರೆ ಮಂಜೂರಾತಿ ಪಡೆದಂಥವರು ಅಥವಾ ಅವರ ಕಾನೂನುಬದ್ಧ ವಾರಸುದಾರ ಯಾರಿರ್ತಾರೆ ಅವರು ಅದನ್ನು ಸರ್ಕಾರದ ನಿಯಮಗಳಂತೆ ಅದನ್ನು ಪರಿವರ್ತನೆ ಮಾಡಿ, ಕನ್ವರ್ಷನನ್ನು ಮಾಡಿ ನಿವೇಶನಗಳನ್ನಾಗಿ ಮಾಡಿದರೆ ಅಂಥ ನಿವೇಶನಗಳನ್ನು ಪಡ್ಕೋಬೋದಾ ಅನ್ನೋದು ಎರಡನೆಯ ಪ್ರಶ್ನೆ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ಮಾಡಿಕೊಂಡಂಥ ಅವರು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅಂತಂದರೆ ಕನ್ವರ್ಷನ್ಗೆ ಹಾಕಿದಾಗ ಆ ಅಧಿಕಾರಿಯೇ ಅದಕ್ಕೆ ಕನ್ವರ್ಷನ್ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅನುಮತಿಯನ್ನು ನೀಡೋದ್ರಿಂದ ಅಲ್ಲಿಗೆ ಸರ್ಕಾರನೇ ಅನುಮತಿ ನೀಡಿದೆ ಅಂತ ಪರಿಗಣಿಸ್ಬೋದಾಗಿರುತ್ತೆ. ಜೊತೆಗೆ ಅದರ ಮೂಲ ಸ್ವರೂಪವನ್ನು ಆ ಒಂದು ಜಮೀನು ಕಳ್ಕೊಳ್ಳೋದ್ರಿಂದ ಅದು PTCL ಅಂಡರ್ನಲ್ಲಿ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಪರಿಗಣಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್ನ ಮತ್ತು ಹೈಕೋರ್ಟು, ಡೆಲ್ಲಿ ಹೈಕೋರ್ಟ್ನ ಹಲವಾರು ಜಡ್ಜ್ಮೆಂಟ್ಗಳು ಕೂಡ ಇದೆ. ಆ ಜಡ್ಜ್ಮೆಂಟ್ಗಳನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಮಾಹಿತಿಯನ್ನು ನೀಡ್ತೇನೆ. ಸೊ ಹಾಗಾಗಿ ಅದರ ಮೂಲ ಸ್ವರೂಪವನ್ನು ಕಳ್ಕೊಳ್ಳೋದ್ರಿಂದ ಆ ರೀತಿ ಕನ್ವರ್ಷನ್ ಆಗಿರುವಂಥ ಸೈಟ್ಗಳನ್ನು ಪಡ್ಕೋಬೋದಾಗಿರುತ್ತೆ. ನೆಕ್ಸ್ಟು ರೆವಿನ್ಯೂ ಸೈಟ್ಗಳು. ಈಗ ಯಾರಿಗೋ ಒಬ್ಬರಿಗೆ ಸ್ವತ್ತು ಅಂದರೆ ಮಂಜೂರಾಗಿರುತ್ತೆ, ದರಖಾಸ್ತು ಮಂಜೂರಾಗಿರುತ್ತೆ, ಅದು PTCLಗೆ ಅಟ್ರಾಕ್ಟ್ ಆಗುವಂಥ ಜಮೀನಾಗಿರುತ್ತೆ. ಆದರೆ ಅವರಿಗೆ ಯಾವುದೋ ಹಣಕಾಸಿನ ದರದ ನಿಮಿತ್ತ ಅಥವಾ ಇನ್ಯಾವುದೋ ಒಂದು ಕಾರಣದ ನಿಮಿತ್ತ ಅದು
ಗ್ರಾಮಕ್ಕೆ ಅಥವಾ ಸಿಟಿಗೆ ಪಟ್ಟಣಕ್ಕೆ ಹತ್ತಿರ ಇದೆ ಅಂತೇಳಿ ಅದನ್ನು ರೆವಿನ್ಯೂ ಸೈಟ್ಗಳಾಗಿ ಮಾರಾಟ ಮಾಡಿದರೆ ಅಂತಹ ಸ್ಥಿತಿಯಲ್ಲಿ ಆ ರೆವಿನ್ಯೂ ಸೈಟ್ಗಳನ್ನು ತಗೊಂಡಂಥವ್ರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನೋಡೋದಾದರೆ, ರೆವಿನ್ಯೂ ಸೈಟ್ಗಳನ್ನು ತಗೊಂಡಿದ್ರೆ ಅವರು ನಿವೇಶನಗಳನ್ನಾಗಿ ರೆವಿನ್ಯೂ ಸೈಟ್ಗಳನ್ನು ಕೊಟ್ಟಿರ್ತಾರೆ. ಆ ರೆವಿನ್ಯೂ ಸೈಟಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ನೋಂದಣಿ ಆಗಿರೋದಿಲ್ಲ. ಜೊತೆಗೆ ಅದರ ಒಂದು ಸ್ವರೂಪವನ್ನು, ಭೂಮಿಯ ಸ್ವರೂಪವನ್ನು ಬದಲಾವಣೆ ಮಾಡೋದಕ್ಕೆ ಸರ್ಕಾರದ ಅನುಮತಿ, AC ಅಥವಾ DC ಅವರ ಅನುಮತಿಯನ್ನು ಪಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ದಾಖಲೆಗಳಲ್ಲಿ ಅದು ಉಳುಮೆಯ ಜಮೀನು, ವ್ಯವಸಾಯದ ಜಮೀನು ಅಂತಲೇ ಕಾಣಿಸ್ತಾ ಇರ್ತದೆ. ಸೊ ಹಾಗಾಗಿ ಅದು ದಾಖಲೆಗಳ ಪ್ರಕಾರ ಅದರ ಸ್ವರೂಪವನ್ನು ಕಳ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಆ ರೆವಿನ್ಯೂ ಸೈಟ್ಗಳನ್ನಾಗಿ ಕೊಟ್ಟಿದ್ದರೆ ಅಥವಾ ಅದನ್ನು ಪಡ್ಕೊಂಡಿದ್ದರೆ ಅಂಥ ಒಂದು ಜಮೀನುಗಳು ಇಲ್ಲಿ ಅದರ ಒಂದು ವ್ಯವಹಾರ ಏನಿರುತ್ತೆ ನಲ್ ಆ್ಯಂಡ್ ವೈಡ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ನಲ್ ಆ್ಯಂಡ್ ವೈಡ್ ಆದಂಥ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ 5ರ ಅಡಿಯಲ್ಲಿ ಅರ್ಜಿಯನ್ನು ಹಾಕಿ ಅಂಥ ಸ್ವತ್ತುಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ರೆವಿನ್ಯೂ ಸೈಟ್ಗಳ ವ್ಯವಹಾರ ಏನಿರುತ್ತೆ ಅದು ಕಾನೂನುಬದ್ಧವಾಗಿರೋದಿಲ್ಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪರಿಗಣಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ, ಯಾವುದೇ ಒಂದು SC ST ಪಂಗಡ ಇವರಿಗೆ ಸಮುದಾಯಕ್ಕೆ ಅದು ನಿವೇಶನವಾಗಿಯೇ ಇದು ಮಂಜೂರಾಗಿದ್ದರೆ ಅಂಥ ನಿವೇಶನವನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ಕಾನೂನಿನ ಅಡ್ಡಿ ಬರೋದಿಲ್ಲ. ಹಾಗೆಯೇ ಅವರಿಗೆ ಮಂಜೂರಾದಂಥ ಜಮೀನನ್ನು ಪರಿವರ್ತನೆ ಮಾಡಿ, ಭೂ ಪರಿವರ್ತನೆ ಮಾಡಿ ಮಾರಾಟ ಮಾಡಿದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಅಡ್ಡಿ ಇರೋದಿಲ್ಲ. ಆದರೆ ರೆವಿನ್ಯೂ ಆಗಿ, ಅಂದರೆ ದಾಖಲೆಗಳಲ್ಲಿ ಅದರ ಸ್ವರೂಪವನ್ನು ಬದಲಾವಣೆ ಸರ್ಕಾರದ ಅನುಮತಿಯೊಂದಿಗೆ ಬದಲಾವಣೆಯನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಂಥ ಒಂದು ರೆವಿನ್ಯೂ ಸೈಟ್ಗಳನ್ನು ಮಾರಲಿಕ್ಕೆ ಕಾನೂನು ರೀತಿಯಲ್ಲಿ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಪರಿಗಣಿಸ್ಬೋದಾಗಿರುತ್ತೆ.